ಹಾಯ್ ಫ್ರೆಂಡ್ಸ್, ಅಂಚೆ ಇಲಾಖೆಯಲ್ಲಿ ಹೊಸ ನೇರ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೂಡ ಆಗಿದೆ. ಸೊ ಇನಿಷಿಯಲ್ ಸ್ಯಾಲ್ರಿ ಬಂದ್ಬಿಟ್ಟು 19,900. ಬೇರೆ ಬೇರೆ ಟೈಪ್ ಹುದ್ದೆನೂ ಇದೆ, ಯಾವ್ದು ಅಂತ ಹೇಳ್ತೀನಿ. ಇಲಾಖೆ ಹೆಸರು ಬಂದ್ಬಿಟ್ಟು ಅಂಚೆ ಇಲಾಖೆ ಕರ್ನಾಟಕ. ಹುದ್ದೆ ಹೆಸರು ಬಂದ್ಬಿಟ್ಟು ಸಾಫ್ಟ್ ಕಾರ್ ಡ್ರೈವರ್. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 7 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆಫ್ಲೈನಲ್ಲಿ ನೀವು ಪೋಸ್ಟ್ ಮೂಲಕ ನೀವು ಅವ್ರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಕರ್ನಾಟಕ ಅಂಚೆ ಇಲಾಖೆಯ ನೇರ ನೇಮಕಾತಿ ಅಧಿಸೂಚನೆ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ನೀವು ಬರೀ 10th ಪಾಸ್ ಆಗಿರೋ ಸಾಕು, ಇದಕ್ಕೆ ಅಪ್ಲೈ ಮಾಡಲು ಅರ್ಹರಾಗಿರ್ತೀರಾ. 10th ಪಾಸ್ ಆಗಿ ಇನಿಷಿಯಲ್ ಸ್ಯಾಲ್ರಿ ಬಂದ್ಬಿಟ್ಟು 19,900 ರೂಪಾಯಿ. ಸೊ ಒಳ್ಳೆ ಜಾಬ್ ಇದೆ. 10th ಪಾಸ್ ಆದವ್ರಿಗೆ PU ಎಲ್ಲ ಆಗಿದ್ರೆ ಅದು ಇನ್ನೂ ಜಾಸ್ತಿ ಬರ್ತಿತ್ತು. ಇದು 10th ಪಾಸ್ ಆಗಿರೋರು ಮಾತ್ರ ಈಗ ಹುದ್ದೆಗಳಿಗೆ ಕರೆದಿರೋದು. ಸೊ 10th ಪಾಸ್ ಆದವ್ರಿಗೆ 19,000 ಸ್ಯಾಲ್ರಿ ಕಡಿಮೆ ಏನಲ್ಲ ಅದಕ್ಕೆ. ಸೊ ಅಪ್ಲೈ ಮಾಡಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಗರಿಷ್ಠ 56 ವರ್ಷ ಮೀರಿರಬಾರದು. 56ಗಿಂತ ಕಡಿಮೆ ಇದ್ರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಾಗೋದು. ನಿಯಮಗಳ ಪ್ರಕಾರ ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಸ್ವಲ್ಪ ನೀಡಲಾಗಿರುತ್ತೆ. ವೇತನ ಶ್ರೇಣಿ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 19,900ರಿಂದ 63,200. ತುಂಬ ಜನ ಕೇಳ್ತಿದ್ರು ಅಂಚೆ ಇಲಾಖೆಯಲ್ಲಿ ಯಾವಾಗ ಹುದ್ದೆ ಕರೀತಾರೆ ಅಂತೆ. ಸೊ ಇದಕ್ಕೆ ಅಪ್ಲೈ ಮಾಡ್ಬೋದು ನೋಡಿ ನೀವು. 19,900ರಿಂದ 63,200 ಪ್ರತಿ ತಿಂಗಳು ನಿಗದಿಪಡಿಸಲಾಗಿದೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಚಾಲನಾ ಪರವಾನಗಿ, ಡ್ರೈವಿಂಗ್ ಟೆಸ್ಟ್, ಟ್ರೇಡ್ ಟೆಸ್ಟ್ ಹಾಗೂ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ನಿಮಗೆ DL ಇರಬೇಕು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ. 10th ಪಾಸ್ ಆಗಿರೋ ಸರ್ಟಿಫಿಕೇಟ್ ಮತ್ತು DL ಇದ್ದರೆ ನಿಮ್ಮನ್ನ ಸಂದರ್ಶನ ಮಾಡಿಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳಲಾಗುತ್ತೆ. ಸೊ ಅರ್ಜಿ ಸಲ್ಲಿಸೋ ವಿಳಾಸ ಬಂದ್ಬಿಟ್ಟು ಸಹಾಯಕ ನಿರ್ದೇಶಕರು ಸಿಬ್ಬಂದಿ, ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಕಚೇರಿ, ಛತ್ತೀಸ್ಗಢ್ ಸರ್ಕಲ್, ರಾಯ್ಪುರ 49,201. ಈ ಪಿನ್ ಕೋಡ್ಗೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ವಿತ್ ನಿಮ್ಮ SSLCದು ಜೆರಾಕ್ಸ್ ಕಾಪಿ ಮತ್ತು ಇನ್ನು ಅರ್ಹತೆ DLದು ಜೆರಾಕ್ಸ್ ಕಾಪಿ ಅವೆಲ್ಲನೂ ಕಳಿಸ್ಬಿಟ್ಟು ನೀವು ಅರ್ಜಿನ ಹಾಕಬೇಕಾಗುತ್ತೆ. ಅರ್ಜಿ ಪ್ರಾರಂಭ ಆಗಿರೋದು ಈಗ ಡಿಸೆಂಬರ್ 20th ಸ್ಟಾರ್ಟ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು January 20. ಅಷ್ಟೊತ್ತಿಗೆ ಅಪ್ಲೈ ಮಾಡಿ. ಸೊ ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡಲು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿದ್ದೀನಿ. ಸೊ ನೀವು ಕ್ಲಿಕ್ ಮಾಡಿಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು.